ಏನಿದೀಗ ಬಾ ಬೇಗ ಬಾ ಅಮ್ಮ ನಾನು ಹೋಗ್ತೀನಿ ಬಾಯ್ ಎಲ್ಲೋಗಿದ್ದೆ ನೀನು ಏನದು ಬ್ಯಾಗಲ್ಲಿರೋದೇನು ಚಿನ್ನ ಬಾ ಬೇಗ ಲಾಲ ಕುಡಿಯಲ್ಲ ನೀನು ಕಾಯಿಸ್ಕೊಡ್ತೀನಿ ಹಾಂ ಹ್ಞೂ ಮನೇಲಿ ಲಾಲ ಅಲ್ಲಿ ಬ್ಯಾಗಲ್ಲಿರಲ್ಲ ಹ್ಞೂ ಅಲ್ಲಿದೆ ಮನೆ ನಿಂದು ಲಾಲ ಬ್ಯಾಗಲ್ಲಿದೆ ಕಾಯಿಸ್ಕೊಡ್ತೀನಿ ಬಾ ಕುಡಿಯುವಂತೆ ಏನಿದೆ ಬ್ಯಾಗಲ್ಲಿ ಏನಿದೆ ಬ್ಯಾಗಲ್ಲಿ ಏನಿದೆ ಯಾರ್ದು ಲಾಲ ಏನು ನಂಗೆ ಕೊಡಮ್ಮ ನಾನು ಕುಡಿತೀನಿ ಬಾಟ್ಲಲ್ಲಿ ಇದೆಯಾ ಬಾಟ್ಲಲ್ಲಿ ಹಾಕೊಡ್ತೀನಿ ಬೇಗ ಗಾಳಿ ಎಷ್ಟು ತಗೊಬಂದಪ್ಪ ಲಾಲನ 1 ಲೀಟ್ರು ನೀನು ಎಷ್ಟು ಕುಡಿತೀಯ ಲಾಲ ಹಾಯ್ ಹಲೋ ಫ್ರೆಂಡ್ಸ್ ಇದು ಒಂದು ಮಿನಿ ವ್ಲಾಗ್ ಆಗಿರುತ್ತೆ ನಾನು ವೀಕೆಂಡ್ ಎಲ್ಲೂ ಹೊರಗೆ ಹೋಗಲಿಲ್ಲ ಸೊ ಹಾಗಾಗಿ ಯಾವುದು ವೀಡಿಯೋಸ್ ಮಾಡೋಕ್ಕಾಗಿಲ್ಲ ಇಲ್ಲೇ ಮನೆ ಹತ್ರನೇ ನಮ್ಮ ಮನೆ ಹತ್ರ ಒಂದು ಪ್ರೆಸ್ಟೀಜ್ ಇಂಡೋರ್ ಸಿಟಿ ಅಂತ ಇದೆ ತುಮಕೂರು ರೋಡ್ ಸೊ ಅಲ್ಲಿಗೆ ವೈನಿದಿನ ಕರ್ಕೊಂಡೋದು ಬೆಳಗ್ಗೆ ನಾನು ಎದ್ದ ತಕ್ಷಣ ಅವಳನ್ನ ಹಾಲು ತರಕ್ಕೆ ಕರ್ಕೊಂಡೋದೆ ಸುಮ್ಮನೆ ಹಾಗೆ ಒಂದು ಕಾನ್ವರ್ಸೇಷನ್ ವಿಡಿಯೋ ಆ್ಯಡ್ ಮಾಡಿದ್ದೀನಿ ಸೊ ಈ ಅಪಾರ್ಟ್ಮೆಂಟ್ಗೆ ನಾವು 3rd ಟೈಮ್ ಏನೋ ಅವಳನ್ನ ಕರ್ಕೊಂಡು ಹೋಗ್ತಾ ಇರೋದು ಅವಳ ಅಪಾರ್ಟ್ಮೆಂಟ್ ಹತ್ರ ಹೋದರೆ ಅವಳಿಗೆ ಗೊತ್ತಾಗ್ಬಿಡುತ್ತೆ ಇಲ್ಲಿ ಪ್ಲೇ ಏರಿಯಾ ಇದೆ ಹೋಗಬೇಕು ಅಂತ ಇನ್ ಕೇಸ್ ನಾವು ಒಳಗೆ ಕರ್ಕೊಂಡು ಹೋಗಿಲ್ಲ ಅಂದರೆ ಮನೆ ಹತ್ರ ಬಂದು ರೋಡಲ್ಲೆಲ್ಲ ಬಿದ್ದು ಒದ್ದಾಡ್ತಾಳೆ ಈ ಸಲ ಹಾಗೆ ಮಾಡಿದ್ಲು ಅವಳು ರೋಡಲ್ಲೇ ಮಲ್ಕೊಂಡು ಹಠ ಮಾಡಿಬಿಟ್ಲು ಕರ್ಕೊಂಡು ಹೋಗಿಲ್ಲ ಅಂತ ಆಮೇಲೆ ನಾವು ಕರ್ಕೊಂಡು ಹೋದ್ವಿ ಅವಳನ್ನು ಸೊ ಇಲ್ಲೆಲ್ಲ ಮಕ್ಕಳಿದ್ರಲ್ಲ ಅವಳು ಚೆನ್ನಾಗಿ ಎಂಜಾಯ್ ಮಾಡಿದ್ಲು ಇದು ಅಪಾರ್ಟ್ಮೆಂಟ್ ಬಗ್ಗೆ ಹೇಳೋದಾದರೆ ಇದು ಅರೌಂಡ್ 30+ ಎಕರ್ಸ್ ಇದೆ ಇದು ತುಂಬ ದೊಡ್ಡ ಅಪಾರ್ಟ್ಮೆಂಟ್ ನನಗಂತೂ ಸಖತ್ ಇಷ್ಟ ಆಯಿತು ಪರ್ಸ್ನಲಿ ಎಷ್ಟು ಜಾಗ ಎಲ್ಲಿ ಹೋಗಿದ್ರು ಎಲ್ಲಿಗೆ ಬರ್ತೀವಿ ಅನ್ನೋದೇ ಗೊತ್ತಾಗೋದಿಲ್ಲ ಆ ಥರ ಇದೆ ನಾನು ಗೂಗಲಲ್ಲಿ ಸರ್ಚ್ ಮಾಡಿದ ಪ್ರಕಾರ ಇಲ್ಲಿ ಆಲ್ಮೋಸ್ಟ್ 3,500 ಮನೆಗಳಿದ್ದಾವೆ ಅಂತ 3,500ಗಿನ್ನ ಜಾಸ್ತಿನೇ ಇದೆ ಅಂತೆ ಮನೆಗಳು ಸೊ ನಾವು ಹೋಗಿದ್ದು ಜಸ್ಟ್ ಪ್ಲೇ ಏರಿಯಾ ಸೈಡ್ ಅಷ್ಟೇ ಇನ್ನೆಲ್ಲೂ ಹೋಗಲಿಲ್ಲ ನಾವು ಇದು ಕಿಡ್ಸ್ ಪ್ಲೇ ಏರಿಯಾ ಸಪ್ರೇಟ್ ಇತ್ತು ಮತ್ತು ಸ್ವಿಮ್ಮಿಂಗ್ ಪೂಲ್ ಬೇರೆ ಕಡೆ ಇತ್ತು ಮತ್ತು ಕ್ಲಬ್ ಹೌಸ್ ಬೇರೆ ಕಡೆ ನಂದಿನಿ ಪಾರ್ಲರ್ ಎಲ್ಲ ಚಿಕನ್ ಶಾಪ್ ಎಲ್ಲ ಒಳಗಡೆನೇ ಇದೆ ಸೂಪರ್ ಮಾರ್ಕೆಟ್ ಎಲ್ಲನೂ ಅಲ್ಲೇ ಇದೆ ಮತ್ತು ಫುಟ್ಬಾಲ್ ಕೋರ್ಟ್ ಕ್ರಿಕೆಟ್ ಕೋರ್ಟ್ ಅದರ ಎಲ್ಲ ಸಪ್ರೇಟ್ ಇತ್ತು ಎಲ್ಲ ಕಡೆ ಅವಳೊಂದು ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ಬಂದ್ವಿ ವೀಕೆಂಡ್ ನಾನು ಎಲ್ಲೂ ಹೋಗಲಿಲ್ಲ ನಾವು ಹೋಗಿದ್ದು ಇಲ್ಲಿಗೆ ಸ್ಯಾಟರ್ಡೇ ಈವ್ನಿಂಗ್ ಎಲ್ಲ ಆಟ ಆಡಿಸ್ಕೊಂಡು ಅವಳನ್ನ ಅಲ್ಲೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನೆಕ್ಸ್ಟ್ ಡೇ ನಾನು ಅಕ್ಕನ ಮನೆ ಫಿಶ್ ಮಾಡಿದ್ದೀನಿ ಅಂತ ಅಂದ್ಲು ನಾವು ಯೂಶ್ವಲಿ ನಮ್ಮ ಮನೇಲಿ ಫಿಶ್ ಮಾಡೋದಿಲ್ಲ ಸೊ ಅವಳು ಒಂದು ಸಲ ಫಿಶ್ ತಂದಿದ್ಲು ಅದು ತುಂಬ ಟೇಸ್ಟಿಯಾಗಿ ಸಖತ್ ಜ್ಯೂಸಿಯಾಗಿತ್ತು ಸೊ ನಾನು ಆ ಥರ ಫಿಶಲ್ಲೂ ತಿಂದೇ ಇರಲಿಲ್ಲ ಅದು ಸೀ ಫಿಶ್ ಅಲ್ಲ ಬಟ್ ನಾರ್ಮಲ್ ಫಿಶ್ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಅದು ಸೊ ಅದು ಮಾಡ್ತೀನಿ ಅಂದ್ಲು ಅಂದ್ಬಿಟ್ಟು ನಾನು ಅಲ್ಲಿಗೆ ಹೋದೆ ಊಟಕ್ಕೆ ಅಂತ ಸಂಡೇ ಸೊ ಬೆಳಗ್ಗೆ ಹೋಗಿ ನಾನು ಊಟ ಎಲ್ಲ ಮುಗಿಸ್ಕೊಂಡು ನೈಟ್ ರಿಟರ್ನ್ ಆದೆ ಸೊ ನಾನು ಹೇಳ್ದಂಗೆ ಇದು ಒಂದು ಮಿನಿ ವ್ಲಾಗ್ ಅಷ್ಟೇ ನಾನು ವೀಡಿಯೋ ಯಾವುದು ಎಡಿಟ್ ಮಾಡೋ ಅಂದರೆ ಟೈಮ್ ಇಲ್ಲ ಅಷ್ಟೇ ನನಗೆ ವೀಡಿಯೋಸ್ ಇದೆ ಬಟ್ ಅಷ್ಟು ಟೈಮ್ ಇಲ್ಲ ಸೊ ಹಾಗಾಗಿ ಇದೊಂದು ಮಿನಿ ವ್ಲಾಗ್ ಈ ವೀಕಿಗೆ ಅಂತ ಹಾಕ್ತಾಯಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತೀನಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ನಾನು ಯೂಟ್ಯೂಬ್ ಲಿಂಕ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಅವಳು ಎಲ್ಲ ಮಕ್ಕಳೂ ನೋಡಿ ಖುಷಿ ಅವಳಿಗೆ ನಮ್ಮ ಕೈಗೆ ಸಿಗ್ತಾ ಇಲ್ಲ ಅವಳು ಓಡ್ತಾ ಇದ್ದಾಳೆ ಹಾಗೆ ಆಡಿದಾಳೆ ನೋಡಿ ಈ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂತ ಹೇಳ್ತಾ ಬಾಯ್ ಸಿ ಯು